ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅಂತಕ್ಕಂಥದ್ದು ಬರ್ತಿದೆ. ಸೊ ಆಯುಕ್ತರಾಗಿರ್ತಕ್ಕಂಥ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ರಾಜ್ಯದಲ್ಲಿ 38,163 ಶಿಕ್ಷಕರ ಅಭಾವ ಅಂತಕ್ಕಂತಹ ಸುದ್ದಿ ಸೊ ಇಂದಿನ ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇದೆ. ಸೊ ಸರ್ಕಾರಿ ಶಾಲೆಗಳಲ್ಲಿ 22% ಶಿಕ್ಷಕರ ಹುದ್ದೆಗಳು ಸೊ ಖಾಲಿ. ಅದರಲ್ಲಿ 8,690 ಸೊ 8,690 ಹುದ್ದೆಗಳು ಸೊ ಪ್ರೌಢಶಾಲೆಯಲ್ಲಿ ಖಾಲಿ ಇದ್ದರೆ, ಸೊ 29,473 ಹುದ್ದೆಗಳು ಸೊ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಹಾಗಾದರೆ ಇವಕ್ಕೆಲ್ಲ ಯಾವಾಗ ನೇಮಕಾತಿ ಅನ್ನುವಂತಹ ಒಂದು ಪ್ರಶ್ನೆಗೆ ಸೊ ಅವರೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಹುದ್ದೆ ಭರ್ತಿ. ಇಲ್ಲಿವರೆಗೂ ಕೂಡ ಏನು ಶಿಕ್ಷಣ ಸಚಿವರು ಸೊ ಜುಲೈ ಅಷ್ಟರಲ್ಲಿ ನಾವು ನೇಮಕಾತಿ ಆದೇಶವನ್ನು ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇವಾಗ ಒಂದು ಫುಲ್ ಸ್ಟಾಪ್ ಅಂತಕ್ಕಂಥದ್ದು ಸಿಕ್ಕಿದೆ ಸ್ನೇಹಿತರೆ. ಸೊ ಇವಾಗ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮುಂದಿನ ಒಂದು ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ನಾವು ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ. ಸೊ ಕರ್ನಾಟಕ ಸರ್ಕಾರ ಈ ಹಿಂದೆ 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಯೋಜನೆಯನ್ನು ಘೋಷಿಸಿತ್ತು. ಸೊ ಆ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಸೊ ಅವರೇ ಹೇಳ್ತಾ ಇದ್ದಾರೆ ಆರಂಭವಾಗಿಲ್ಲ. ಒಳ ಮೀಸಲಾತಿ ಕುರಿತು ಸಂಪುಟ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದನ್ನು ಸೇರಿಸಿದ ಬಳಿಕ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ ನಂತರ 100 ದಿನಗಳಲ್ಲಿ ಸೊ ನೇಮಕಾತಿಯನ್ನು ಪೂರ್ಣಗೊಳಿಸಬಹುದು. ಮುಂಬರುವ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಮಾಡಲು ನಾವು ಆಶಿಸುತ್ತೇವೆ. ಅಂದರೆ ಸೊ ಮುಂಬರ್ತಕ್ಕಂತಹ ಒಂದು ಶೈಕ್ಷಣಿಕ ವರ್ಷದ ಸೊ ಒಂದು ಉತ್ತರಾರ್ಧದಲ್ಲಿ ಅಂದರೆ ಶೈಕ್ಷಣಿಕ ವರ್ಷ ಆರಂಭವಾದ ನಂತರ ಸೊ ನಾವು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ. ಅದರಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಸೊ ಹಣಕಾಸು ಇಲಾಖೆಯ ಅನುಮೋದನೆ ಅಂತಕ್ಕಂಥದ್ದು ಬಂದಿಲ್ಲ ಅಂತೇಳಿ. ಓಕೆನಾ. ಸೊ ಹಣಕಾಸು ಇಲಾಖೆಯ ಅನುಮೋದನೆ ಅಂತಕ್ಕಂಥದ್ದು ಸಿಕ್ಕ ನಂತರ 100 ದಿನಗಳಲ್ಲಿ ನಾವು ನೇಮಕಾತಿಯನ್ನು ಪೂರ್ಣಗೊಳಿಸ್ತೀವಿ. ಸೊ ಅಂದರೆ ಒಂದು 3.5 ರಿಂದ 4 ತಿಂಗಳಲ್ಲಿ ಸೊ ಆದೇಶವನ್ನು ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಸೊ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಸೊ ಆಯುಕ್ತರಾಗಿರ್ತಕ್ಕಂಥವ್ರು ಸೊ ಈ ದಿನ ಸುದ್ದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಸೊ ಸಮಯ ಅಂತಕ್ಕಂಥದ್ದು ತುಂಬ ಕಡಿಮೆ ಇದೆ. 5 ತಿಂಗಳು ಆಲ್ಮೋಸ್ಟ್ ಸಿಗ್ಬೋದು. ಅಂದರೆ ಹಣಕಾಸು ಇಲಾಖೆಯ ಅನುಮೋದನೆ ಅಂತಕ್ಕಂಥದ್ದು ಸಿಗೋದಕ್ಕೆ ಆಲ್ಮೋಸ್ಟ್ ಇನ್ನೂ ಒಂದು 15 ರಿಂದ 20 ದಿನಗಳಾಗ್ಬೋದು. ಅದಾದ ನಂತರ ಇನ್ನೂ ಕೂಡ ಕೆಲವೊಂದಿಷ್ಟು CNR ಬಿಡೋದಿದೆ. ಸೊ CNR ಬಿಟ್ಟ ನಂತರ ಸೊ ಅಂತಿಮವಾಗಿ ಇನ್ನೊಂದು 2 ತಿಂಗಳಾದರೂ ಕೂಡ ನಿಮಗೆ ನೇಮಕಾತಿ ಆರಂಭ ಆಗೋದಕ್ಕೆ ಸೊ ಸಮಯ ಬೇಕಾಗ್ತದೆ. ಸೊ 2 ತಿಂಗಳು ಸಮಯ ಬೇಕಾಯ್ತು ಅಂದರೆ ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನೋಟಿಫಿಕೇಶನ್ ಆದಂಥ 100 ದಿನಗಳಲ್ಲಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ. ಸೊ ಹಾಗಾದರೆ ನಿಮ್ಗೆ ಸಮಯ ಸಿಗ್ತಕ್ಕಂಥದ್ದು ಆಲ್ಮೋಸ್ಟ್ ಒಂದು 4 ತಿಂಗಳು ಸೊ ಸಮಯಾವಕಾಶ ಇದೆ ಸ್ನೇಹಿತರೆ. ನೀವು ಚೆನ್ನಾಗಿ ಓದ್ಬೋದು. ಓಕೆನಾ. ಸೊ ಇದು ಇವಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಯ ಅಪ್ಡೇಟ್ ಆಗಿರ್ತದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.